ಒಂದು ಸಲ ಇಬ್ಬರು ದೋಸ್ತರ ಟ್ರಿಪ್ಪಿಗೆ ಹೋಗಿದ್ರಂತ. ಟ್ರಿಪ್ ಹೋದಾಗ ಏನಾಗ್ತೈತಿ, ಏನೋ ಸ್ವಲ್ಪ ಇದು ಇಬ್ಬರ ನಡಕ್ಕೆ ಜಗಳ ಆಗ್ತೈತಿ. ಜಗಳದಾಗ ಏನು ಮಾಡ್ತಾನೆ, ಒಬ್ಬ ದೋಸ್ತ ಅವ್ನ ಕಪಾಳಕ್ಕೆ ಹೊಡಿತಾನೆ. ಹೊಡೆದುಕೊಳ್ಳಿ ಅವ್ನು ಸಿಟ್ಟು ಬರ್ತೈತಲ್ಲ, ಅದಕ್ಕೆ ಏನು ಮಾಡ್ತಾನೆ ಅವ ಉಸಕ್ನಾಗ ಹೋಗಿ ಬರೋದಂತ ಬೀಚ್ನಾಗ. ಇವತ್ತು ನನ್ನ ದೋಸ್ತ್ ನನ್ನ ಕಪಾಳಕ್ಕೆ ಹೊಡೆದ ಅಂತ ಬರೋದಂತ. ಅವ ಇನ್ನೊಬ್ಬ ದೋಸ್ತ್ ಹೊಡೆದವ ನೋಡಿನೂ ಸುಮ್ಮ ಅದನ್ನು ಕೆಳಕ್ಕೆ ಹೋಗಲ್ಲ, ಯಾಕಂದ್ರೆ ಸಿಟ್ನಾಗಿದ್ದವ. ಅದಕ್ಕೆ ನೆಕ್ಸ್ಟ್ ಟೈಮ್ ಅದ ದೋಸ್ತ ಹೋಗಿ ನೀರಾಟ ಆಡ್ಬೇಕಾರೆ ನೀರಾಗ ಮುಳುಗಾತಿದ್ದಂತ. ಅವಾಗ ಇವ್ ಹೋಗಿ ಕಾಪಾಡ್ಕೊಂಬಂದಂತ ಇನ್ನೊಬ್ಬ ದೋಸ್ತ. ಅವ ಬಂದು ಮತ್ತೆ ಕಲ್ ಮೇಲೆ ಬರೋದಂತ. ಇವತ್ತು ನನ್ನ ದೋಸ್ತ್ ನನ್ನ ಕಾಪಾಡಿದ ಅಂತ ಕಲ್ ಮೇಲೆ ಬರೋದಂತ. ಅವಾಗ ಅವ ಕೇಳಿದಂತ, ಇಲ್ಲ ಆಗಲೇ ನೀನು ನಾ ಕಪಾಳಕ್ಕೆ ಹೊಡೆದಾಗ ಉಸುಕ್ನಾಗ ಬರೋದು, ಈಗ ಯಾಕೆ ಕಲ್ ಮೇಲೆ ಬರೋದು ಅಂತ ಕೇಳಿದಂತ. ಉಸುಕ್ನಾಗ ಯಾಕೆ ಬರೋದ್ನಿ ಅಂದ್ರೆ ಅದೊಂದು ಕೆಟ್ಟ ಘಟನೆ ಅದು, ಮರೆತು ಬಿಡ್ಬೇಕಂದ್ರೆ ನಾನು ನೀರು ಬಂದು ಅಳಿಸಿ ಹೋಗ್ಬಿಡ್ಬೇಕಾದ. ಆದ್ರೆ ನೀ ಏನು ನನ್ನ ಕಾಪಾಡಿದಿಲ್ಲ ಅದು ಒಳ್ಳೇದದು. ಸೊ ಅದನ್ನು ಕಲ್ ಮೇಲೆ ಬರಬೇಕು, ಯಾವತ್ತೂ ಅಳಿಸ್ಬಾರ್ದು, ಹಂಗೆ ಇರಬೇಕು ಅಂತೇಳಿ ಅಂದಂತ. ಸೊ ಅದಕ್ಕೆ ಜೀವನದಾಗ ಯಾರೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡ್ತಿರ್ತಾರೆ ಅಂದ್ರೆ, ನಮಗೆ ಬೇಕಾದವ್ರು ಏನೋ ಒಂದು ತಪ್ಪು ಮಾಡ್ತಿರ್ತಾರೆ ಅಂದ್ರೆ ಏನು ಮಾಡಬೇಕು, ಅವ್ರು ಮಾಡಿದ್ದು ಒಳ್ಳೆಯದನ್ನೆಲ್ಲ ನೆನೆಸ್ಕೋಬೇಕು. ನಾವು ಕೆಟ್ಟದನ್ನು ನೆನೆಸ್ಕೋಬಾರ್ದು. ಒಂದು ಕೆಟ್ಟಗೋಸ್ಕರ ಇನ್ನು ಉಳ್ಕಿದ ಕೆಟ್ಟಗಳು ನೆನೆಸ್ಕೋಬಾರ್ದು. ಅವ್ರು ಮಾಡಿದ್ದು ಒಳ್ಳೆಯದೆಲ್ಲ ನೆನೆಸ್ಕೋಬೇಕು. ಸೊ ಹಿಂಗೆ ಲೈಫ್ನಾಗ ಈಗ ಯಾರನ್ನೂ ಕಳ್ಕೊತೇವೆ ಅಂದಾಗ ಏನೋ ಒಂದು ಅವ್ರು ಒಂದೇ ತಪ್ಪು ಮಾಡಿರ್ತಾರೆ, ಆದ್ರೆ ಅವ್ರು 108 ಚಲೋ ಮಾಡಿರ್ತಲ್ಲ ಅದನ್ನೂ ನೆನೆಸ್ಕೋಬೇಕು, ಬರೀ ಕೆಟ್ಟದನ್ನು ನೆನೆಸ್ಕೋಬಾರ್ದು. ಸೊ ಹಂಗಂತೇಳಿ ಯಾವಾಗಲೂ ನಾವೇ ಇದು ಮಾಡಬೇಕು, ನಾವೇ ನೆನೆಸ್ಕೋಬೇಕು ಅಂತಲೂ ಹಂಗೂ ಇರಬಾರ್ದು. ಇಬ್ಬರದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಅಂದ್ರೆ ಒಂದು ಒಳ್ಳೆ ಜೀವನ ಆಗ್ತದೆ. ಸೊ ಅದಕ್ಕೋಸ್ಕರ ಯೋಚನೆ ಮಾಡಿರಿ, ಯಾವುದೋ ಒಂದು ವ್ಯಕ್ತಿಯಿಂದ ನಮಗೆ ಕೆಟ್ಟಾಗೈತೆ ಅಂದಾಗ ಅವ್ರೇನು ಒಳ್ಳೇದು ಮಾಡ್ಯಾರು ಏನಿಲ್ಲ, ಒಂದು ತಪ್ಪಿಗೋಸ್ಕರ ಆ ವ್ಯಕ್ತಿನ ಕಳ್ಕೊಕ್ ಹೋಗ್ಬೇಡ್ರಿ. ಥ್ಯಾಂಕ್ ಯು.